ವಿಶ್ರಮದ್ದು ಕನ್ಸ್ಟ್ರಕ್ಷನ್ನು ಕ್ಲಾಸಸ್ಸು ಅಂತ 2 ತಿಂಗಳು ವಿಶ್ರಮದಲ್ಲೇ ಇದ್ದೆ ನಾಗೇಶಹಳ್ಳಿಲಿ. ತುಂಬ 2 ತಿಂಗಳಲ್ಲೇ ಇದ್ದಿದ್ದಕ್ಕೆ ಬೆಂಗಳೂರು ಕೆಲಸಗಳು ಹೆಕ್ಟಿಕ್ ಆಗಿತ್ತು. ಅಲ್ಲಿ ಪೈಲಪ್ ಆಗ್ತಾ ಹೋಯಿತು. ಅದನ್ನು ಮುಗಿಸೋಣ ಅಂತ ಮತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಕ್ಲಾಸಸ್ ಎಲ್ಲ ಮಾಡಿ ಬೆಂಗಳೂರಿಗೆ ಹೋಗಿ ಬಂದೆ. ಇದರ ಮಧ್ಯ ವಿಶ್ರಮದಲ್ಲೇ ಇದ್ದಾಗ ಹೊಲ ಮಾಡಿದ್ದು ತಾವು ನೋಡಿದ್ದೀರ. ಸೊ ಈಗ ಒಂದು ವಾರ ನಾನು ನಾಗೇಶಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬಂದಾಗ ಬರೋಷ್ಟರಲ್ಲಿ ಮಳೆ ಎಲ್ಲ ಬಂದಿತ್ತು, ಎಲ್ಲ ಆಗಿತ್ತು. ಸರಿ ವಾಪಸ್ ಬಂದಾಗ ತುಂಬ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಇದು ಹೀಗಿದೆ ನೋಡಿ. ಇವಾಗ ಮಳೆ ಬಂದು ಎಲ್ಲ ಕಡೆ ಚಿಗುರ್ತಾ ಇದೆ ಚೆನ್ನಾಗಿ. ಬೋಗನ್ವಿಲ್ಲ, ಹಾಗೆ ಆ ಕಡೆ ಹಾಕಿರೋ ಪುಂಡಿ, ಮೆಂತ್ಯ, ಕೊತ್ತಂಬರಿ ಮತ್ತು ಬದಿಲು ಹಾಕಿರೋ ಮೂಲಂಗಿ ಎಲ್ಲ ಬರ್ತಾಯಿದೆ. ನಾನು ಬಂದಂಗೆ ನೆನ್ನೆ ರಾತ್ರಿ ಬಂದೆ. ಇಲ್ಲಿ ನೋಡ್ತಾ ಇಂತ ಎಲ್ಲ ಗಿಡಗಳೆಲ್ಲ ಸುರಕ್ಷಿತವಾಗಿದೆಯಾ ಅಂತೆಲ್ಲವನ್ನು ಮಾತಾಡಿಸ್ಕೊಂಡು ಹೇಗಿದ್ದೀರಾ ಎತ್ತ ಅಂತ ಕೇಳಿಕೊಂಡು ಮಿಸ್ ಮಾಡಿದೆ ಅಂತ ಹೇಳ್ಕೊಂಡಿರೋದಕ್ಕೆ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ. ಆಗ ನನಗೆ ಇದೊಂದು ತುಂಬ ಕುತೂಹಲ ಮೂಡಿಸ್ತು. ಇದು ಬಹುಶಃ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಈ ಗಿಡನ ಗಾಳಿ ಬಂದಾಗ ಬಿದ್ದೋಗಬಾರ್ದು ಅಂತ ಈ ಒಂದು ಕೋಲನ್ನು ಕಟ್ಟಿದ್ದೀವಿ. ಒಂದು ಕಟ್ಟಿಗೆ ತಂದು ಇದನ್ನು ಕಟ್ಟಿದ್ದೀವಿ. ಆದರೆ ಈ ಕಟ್ಟಿಗೆನಲ್ಲಿ ಚಿಗುರೊಡೆದಿದೆ. ಹೀಗೆ ಈ ಕಟ್ಟಿಗೆಯಿಂದ ಚಿಗುರೊಡೆದಿದೆ. ಇದು ಕಡಿದು ತಂದಿರೋದು. ನಾನು ಬೆಳೆಸ್ತಿರೋದು ಈ ಗಿಡವನ್ನು. ಇದರ ಆಧಾರಕ್ಕೆ ಅಂತ ಈ ಕಟ್ಟಿಗೆ ಇಟ್ಟಿರೋದು. ಈ ಕಟ್ಟಿಗೆನಲ್ಲಿ ಚಿಗುರು ಬಂದಿದೆ. ಇದು ನೋಡಿದಾಗ ನನಗೆ ಅನಿಸೋದೆ ಅಂದರೆ ಬದುಕು ಕೂಡ ಹಾಗೆ ಅಲ್ವಾ. ನಾನು ಬೆಳೆ ಹಾಕಿರೋದು ಅಲ್ಲಿ, ಬೆಳೆ ಹಾಕಿರೋದು ಇಲ್ಲೂ ಕೂಡ ಬೆಳ್ಕೊಂಡು ಬಂದಿದೆ. ಅಲ್ಲಿ ದೂರದಲ್ಲಿ ನೋಡುವಾಗ ನಮಗೆ ಇಲ್ಲಿ ಮಳೆ ಬಂತು, ಎಲ್ಲ ಹಸಿರಾಯಿತು ಅನಿಸುತ್ತೆ. ಅಲ್ಲೆಲ್ಲ ಗುಡ್ಡದಲ್ಲಿ ಹಸಿರಾಯಿತು ಅಂತ ಅನಿಸುತ್ತೆ. ಅದೇ ನಾವು ಇಲ್ಲಿ ನೋಡುವಾಗ ಕಳೆ ಅನಿಸುತ್ತೆ. ಯಾವುದು ನಮಗೆ ದೂರದಿಂದ ಹಸಿರು ಅನಿಸುತ್ತೋ ಇಲ್ಲಿ ನಮಗದೇ ಹಸಿರು ಕಳೆ ಅನ್ಸೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಕಳೆ ಅನಿಸ್ಬಿಡುತ್ತೆ. ಇದೆಲ್ಲ ಕೀಳಬೇಕು ಅನಿಸುತ್ತೆ. ಇದನ್ನು ನಾವು ಹೇಗೆ ನೋಡೋದು ಬದುಕಲ್ಲಿ ಅನ್ನೋದು ನನಗೆ ಒಂದು ರೀತಿ ಕುತೂಹಲ ಯಾವಾಗಲೂ. ಈಗ ಈ ಹುಲ್ಲೆ ನೋಡಿ, ಇದು ಹುಲ್ಲು. ಆದರೆ ನಾನಿಲ್ಲಿ ಹೊಲದಲ್ಲಿ ಹೊಲ ಮಾಡಿರುವುದರಿಂದ ಈ ನೆಲನ ಹೊಲದೊಳಗೆ ಇಲ್ಲಿ ಮಡಿ ಮಾಡಿದ್ದೀವಿ. ಇಲ್ಲಿ ನೀಟಾಗಿ ಪಾತಿ ಎಲ್ಲ ಮಾಡಿ ಮಡಿ ಮಾಡಿದ್ವಿ. ಇಲ್ಲಿ ಬಿತ್ತನೆ ಮಾಡಬೇಕು ಅಂತ. ಇದರೊಳಗೆ ಇದು ಬೆಳೆದಿರುವುದರಿಂದ ಈಗ ಇದು ಹುಲ್ಲಲ್ಲ, ಇದು ಕಳೆ. ಅದೇ ಈ ಹುಲ್ಲು ಆ ಕಡೆ ಬೆಳೆದಿದೆ, ಹುಲ್ಲುಗಾವಲು. ಅದೇ ಹುಲ್ಲು ನನ್ನ ಹೊಲದಲ್ಲಿ ಮಡಿಯೊಳಗೆ ಬೆಳಿಬೇಕು ಅಂತ ಮಾಡಿಕೊಂಡಿರೋ ಜಾಗದಲ್ಲಿ ಇದು ಬೆಳೆದಾಗ ಇದು ಹುಲ್ಲಲ್ಲ, ಕಳೆ. ಇದು ನಾನು ಇಟ್ಟ ಹೆಸರೀಗ. ಆದರೆ ಪ್ರಕೃತಿಗೆ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಎಲ್ಲವೂ ಗಿಡ ಮರಗಳು, ಅದು ಫಲವತ್ತತೆ ಇದೆ, ಎಲ್ಲ ಇದೆ. ಮಳೆ ಬಂತ ಅದು ತಾನಾಗೆ ಏನು ಬೆಳಿಬೇಕು ಅದು ಬೆಳೆದು ಬಿಡುತ್ತೆ. ಏನು ಬೆಳ್ಕೋಬೇಕು ಅದು ತಾನಾಗೆ ಬೆಳೆಯುತ್ತೆ. ನನಗೆ ಇದರಲ್ಲಿ ಯಾವುದು ಬೇಡ, ಯಾವುದು ಬೇಕು ಆಧಾರದ ಮೇಲೆ ಇದರ ಹಸಿರ ಅಥವಾ ಕಳೆಯ ಅನ್ನೋದು ನಾನು ನಿರ್ಧಾರ ಮಾಡ್ತಿದ್ದೀನಿ. ಪ್ರಕೃತಿ ನಿರ್ಧಾರ ಮಾಡ್ತಾಯಿಲ್ಲ. ಪ್ರಕೃತಿಗೆಲ್ಲವೂ ಒಂದೇ. ಇಲ್ಲಿ ಆಗಲೇ ನಾನು ಹೇಳ್ದಂಗೆ ಇಲ್ಲಿ ಕೊತ್ತಂಬರಿ ಹಾಕಿದ್ದೀವಿ. ಕೊತ್ತಂಬರಿ ಇನ್ನೂ ಅಷ್ಟು ಸರಿಗೆ ಬಂದಿಲ್ಲ. ಇದ್ರ ಮಧ್ಯೆ ಕಳೆನೂ ಜಾಸ್ತಿ ಬೆಳ್ಕೊಂಬಿಟ್ಟಿದೆ ಇಲ್ಲಿ. ಸೊ ಈ ಕಡೆ ಹೋಗಿ ನೋಡಿದ್ರೆ ಇಲ್ಲೆಲ್ಲ ಬೆಳೆದಿದೆ ಕಳೆ. ಒಂದು ವಾರ ಇರಲಿಲ್ಲ, ಮಳೆ ಬೇರೆ ಬಂದಿತ್ತು. ತಕ್ಷಣ ಕೀಳೋ ಹಾಗೂ ಇಲ್ಲ. ಯಾಕೆಂದರೆ ತೀರಾ ತಕ್ಷಣ ಕೀಳೋಕ್ಕೆ ಹೋದರೆ ಗಿಡಗಳಿಗೂ ನಾವು ಬೆಳೆದಿರೋ ಇದಕ್ಕೂ ಮೆಂತ್ಯಗೋ ಮತ್ತೊಂದಕ್ಕೂ ಹಾನಿ ಆಗುತ್ತೆ. ಸೊ ಇದು ನೋಡಿಕೊಂಡು ಕಳೆ ಕೀಳಬೇಕು. ಸೊ ಇದು ಪುಂಡಿ, ನಾವು ಬೆಳೆದಿರೋಂಥ ಪುಂಡಿ. ಇದು ಪಕ್ಕದಲ್ಲಿ ಬೆಳ್ಕೊಂಡಿರೋದು ಕೆಲವೊಂದು, ಇದೆಲ್ಲ ಕಳೆ. ಇದು ನಿರ್ಧರಿಸೋದು ನಾವು ಯಾವ ಆಧಾರದ ಮೇಲೆ ನಾವು ಇದನ್ನು ಬೆಳೆ ಮತ್ತು ಕಳೆ ಅಂತೀವಿ. ಇದು ನನ್ನ ಉಪಯೋಗದ ಆಧಾರದ ಮೇಲೆ, ನನ್ನ ಅವಶ್ಯಕತೆಯ ಆಧಾರದ ಮೇಲೆ. ನನಗೆ ಈ ಪುಂಡಿ ಅಥವಾ ಉದಾಹರಣೆ ಈ ಸೊಪ್ಪಿನ ಬಗ್ಗೆ ಗೊತ್ತಿರೋಂಥ ಬೇರೆ ಪ್ರದೇಶದ ಜನ, ಅವರಿಗೆ ಇದು ಹಾಗೆ ಬೆಳೆದಿದ್ದರೆ ಇದು ಕಳೆ ಅಂತ ಕೇಳಿಬಿಡ್ತಾರೆ. ಅದೇ ಇದನ್ನು ತಿಂದು ಬದುಕಿರೋರಿಗೆ ಇದು ಕಳೆ ಅಲ್ಲ, ಇದನ್ನು ಪುಂಡಿ ಅಂತೀವಿ, ನಾವು ಇದನ್ನು ಈ ಕಡೆ
ತಿಂತೀವಿ, ನಾವು ಸಾರಿಗೆ ಹಾಕ್ಕೋತೀವಿ, ಮತ್ತೊಂದಕ್ಕೆಲ್ಲ ಮಾಡ್ತೀವಿ. ಇದು ಸೊಪ್ಪಿದು ಅಂತಾರೆ. ಅದೇ ಇದು ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಹಾಗೆ ಬೆಳೆದಿದ್ರೆ ಪುಂಡಿ, ಇದು ಕಳೆ ಅಂತ ಕೀಳಕ್ಕೆ ಬರ್ಬೋದು. ಆದರೆ ಯಾರಿಗೆ ಬಳಸಿದನೋ ಅವನಿಗದು ಬೆಳೆ, ಅದು ಆಹಾರ. ಬೆಳೆಸದೇ ಇರೋನಿಗೆ ಅದು ಕಳೆ. ಈಗ ಇಲ್ಲೂ ನೋಡಿ, ಈ ಗಿಡದಲ್ಲೂ ಚಿಗುರು ಬಂದಿದೆ. ನಾನು ಬೆಳೀತಿರೋದು ಇದನ್ನು, ಆದರೆ ಈ ಕೊಂಬೆ ಕೂಡ ಇದು ಕೂಡ ಚಿಗುರು ಬಿಡ್ತಾ ಇದೆ. ಇಲ್ಲಿ ನೋಡಬಹುದು, ಈ ಕಡೆ ಹಾಗೆ ಆಗಿದೆ. ಇಲ್ಲಿ ನಾನು ಬೆಳೆದಿದ್ದು ಈ ಗಿಡನ, ಆದರೆ ಈ ಗಿಡ ಬಂದೇ ಇಲ್ಲ. ಬಹುಶಃ ಇದು ಚಿಗುರು ಹೊಡೆದ್ರು ಹೊಡಿಬೋದು, ಗೊತ್ತಿಲ್ಲ. ನಾನು ಬೆಳೆಯೋಕ್ಕೆ ಹೋಗಿದ್ದು ಇದನ್ನು, ಆದರೆ ಇದು ಬೆಳೆದೇ ಇಲ್ಲ. ಅಲ್ಲಿ ನಾನು ಏನೋ ಬೆಳಿಬೇಕಿತ್ತೋ ಅದ್ರ ಜೊತೆಗೆ ಇನ್ನೊಂದು ಬೆಳೀತಾ ಇದೆ. ಬದುಕಲ್ಲಿ ನಾವು ಯಾವುದನ್ನು ಬೆಳೆಯೋಕ್ಕೆ ಅಂತ ಹೋಗ್ತೀವಿ, ಅದನ್ನು ಕಾಪಾಡೋದಕ್ಕೆ ಅಂತ ಇನ್ನೇನೋ ಒಂದನ್ನು ಆಧಾರವಾಗಿ ಕೊಡ್ತೀವಿ. ಆದರೆ ಕೆಲವೊಂದು ಸಲ ಅದು ಬೆಳೆಯೋದೇ ಇಲ್ಲ. ನಾವೇನೋ ಅಪೇಕ್ಷೆ ಪಡ್ತೀವಿ, ಆದರೆ ಇನ್ನೇನೋ ಬೆಳೀತಿರುತ್ತೆ. ನನಗಿದು ನೋಡುವಾಗ ಅನಿಸೋದೆ ಅಂದರೆ, ಇದು ಬದುಕು. ಈ ಬದುಕನ್ನು ನಾವು ನೇರವಾಗಿ ಇಟ್ಕೊಳ್ಬೇಕು, ಭದ್ರವಾಗಿರಬೇಕು ಅಂತ ದುಡಿಮೆ ಅನ್ನೋದನ್ನು ಬದುಕಲ್ಲಿ ಇಟ್ಕೋತೀವಿ. ಈ ದುಡಿಮೆ ನಾವು ಎಚ್ಚರಿಕೆಯಿಂದ ನಾವು ಕಾಪಾಡ್ಕೊಳ್ತಾ ಇರಬೇಕು. ಅದು ಆಗಾಗ ಅಹಂಕಾರ ಅನ್ನೋಂಥ ಚಿಗುರನ್ನ ಬಿಡ್ತಾ ಇರುತ್ತೆ. ನನಗೆ ಬೇಕಿರೋದು ಇದೇನೆ, ಇದಕ್ಕೆ ಆಧಾರಕ್ಕಷ್ಟೇ ಇದು. ಆ ದುಡಿಮೆ ನನ್ನ ಸಾಲಕ್ಕೆ ದೂಡುತ್ತಾ, ಅಹಂಕಾರಕ್ಕೆ ದೂಡುತ್ತಾ, ಆ ದುಡಿಮೆಯಿಂದ ಸಾಕಾರವಾಗಿ ಬದುಕೋದಕ್ಕೆ ನನ್ನ ಕೈಲಾಗತ್ತಾ? ಇದು ನನ್ನ ಕೈಯಲ್ಲಿರುತ್ತೆ. ಇದು ನನ್ನ ಕೈಯಲ್ಲಿಲ್ಲ. ಚಿಗುರಬೇಕು, ಚಿಗುರಬಾರ್ದು ಅನ್ನೋದು ನನ್ನ ಕೈಯಲ್ಲಿಲ್ಲ. ಆದರೆ ಚಿಗುರಿದಾಗ ಕೀಳುವುದು ನನ್ನ ಕೈಯಲ್ಲಿದೆ. ಇದು ಚಿಗುರು ಹೊಡೆಯೋದು ನನ್ನ ಕೈಯಲ್ಲಿಲ್ಲ. ದುಡಿಮೆ, ಬದುಕನ್ನು ಸಾಗಿಸೋದಕ್ಕೆ ದುಡಿಮೆ ಅನ್ನೋದು ಇದೆಯಲ್ಲ, ಇದೆಲ್ಲ ಅಹಂಕಾರನ ಚಿಗುರಿದಾಗ, ಅದನ್ನು ಚಿಗುರುವಾಗಲೇ ನನಗದು ಅರಿವಿದ್ದು ಅದನ್ನು ಮೊಟಕು ಮಾಡ್ತಿರಬೇಕು. ಅಧ್ಯಾತ್ಮದಲ್ಲೂ ಅಷ್ಟೇ. ನನಗೆ ಅಧ್ಯಾತ್ಮ ಸಾಧನೆ ಎನ್ನುವ ಗಿಡವನ್ನು ಬೆಳೆಸೋದಕ್ಕೆ ಶಾಸ್ತ್ರದ ಆಧಾರವನ್ನು ಪಡಿತೀನಿ, ಯೋಗ ಮಾರ್ಗದ ಆಧಾರವನ್ನು ಪಡಿತೀನಿ. ಆಗ ನನಗೆ ಅಲ್ಲಿ ಕೂಡ ಅಹಂಕಾರ ಕಾಡಕ್ಕೆ ಶುರು ಆಗುತ್ತೆ, ಮಾಯೆ ಕಾಡಕ್ಕೆ ಶುರು ಆಗುತ್ತೆ. ನಾನು ಅಧ್ಯಾತ್ಮದಲ್ಲಿದ್ದೀನಿ, ನಾನು ಗುರು ಸಂಪರ್ಕದಲ್ಲಿದ್ದೀನಿ, ನಾನು ಇಂಥ ಮಾರ್ಗದಲ್ಲಿದ್ದೀನಿ ಅಂತ ಭಾವನೆ ಬೆಳೀತಾ ಅವೆಲ್ಲ ಇತ್ತು ಚಿಗುರುಡಿಯೋಕ್ಕೆ ಶುರು ಮಾಡುತ್ತೆ. ನಾನು 10 ವರ್ಷದಿಂದ ಸಾಧನೆ ಮಾಡ್ತಾಯಿದ್ದೀನಿ, ನಾನು ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡ್ತಾಯಿದ್ದೀನಿ, ನಾನು ಗುರುಗಳಿಗೆ ಇಂಥ ಸೇವೆ ಮಾಡ್ತಾಯಿದ್ದೀನಿ, ನನ್ನಿಂಥ ಭಕ್ತ ಇನ್ನೊಬ್ಬ ಇಲ್ಲ, ನನ್ನಿಂಥ ಸೇವಕ ಇನ್ನೊಬ್ಬ ಇಲ್ಲ ಅಂತ ಇಂಥ ಅಹಂಕಾರ ಮಾಯೆಗಳು ಚಿಗುರುಡಿತಾ ಇರುತ್ತೆ. ಇದು ಬದುಕಲ್ಲೂ ಅಷ್ಟೇ, ಅಧ್ಯಾತ್ಮದಲ್ಲೂ ಅಷ್ಟೇ. ನಾವು ಒಂದು ಸಂಬಂಧವನ್ನು ಕಾಪಾಡ್ಕೋಬೇಕು ಅಂದಾಗ ಅದಕ್ಕೆ ಗೆಳೆತನವನ್ನು, ನಂಬಿಕೆಯನ್ನು ಅಥವಾ ಒಂದು ಶ್ರದ್ಧೆ, ಶಿಸ್ತನ್ನು ಆಧಾರವಾಗಿ ಇಟ್ಕೊಳ್ತೀವಿ. ನಮಗೆ ಗೊತ್ತಿಲ್ಲದೆ ಅದ್ರ ಜೊತೆಗೆ ವ್ಯಾಮೋಹ, ಮಮಕಾರ, ಸಂದೇಹ, ಸಂಶಯ ಇವೆಲ್ಲ ಮೊಳಕೆ ಹೊಡಿತಾ ಶುರು ಆಗುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ, ಆದರೆ ಅದು ಚಿಗುರೊಡೆಯುವಾಗ ಎಚ್ಚರದಿಂದಿದ್ದು ಕೀಳುವ, ಇದನ್ನು ಅನವಶ್ಯಕವಾದನ್ನು ಕೀಳುವಂತಹ ಶಕ್ತಿ ನಮಗಿರುತ್ತೆ. ಅದಾಗಬೇಕು ಅಂದರೆ ಇದನ್ನು ಎಚ್ಚರದಿಂದ ನೋಡ್ತಾ ಇರಬೇಕು. ಇದು ನನಗೆ ಬೇಕಾದ ಚಿಗುರ ಇಲ್ಲವ. ಆದರೆ ಬದುಕಿಗೆ ಏನು ವ್ಯತ್ಯಾಸ ಇಲ್ಲ, ಎಲ್ಲವನ್ನೂ ಚಿಗುರು ಮಾಡಿಕೊಡುತ್ತೆ. ಸಕಾಲವಾದ ಒಂದು ಸೂಕ್ತ ಕಾಲ ಬರ್ತಿದ್ದ ಹಾಗೆ ಅದು ಚಿಗುರು ಹೊಡಿಬೇಕು, ಚಿಗುರು ಹೊಡಿತಾ ಇರುತ್ತೆ ಬದುಕಲ್ಲಿ. ಯಾಕೆಂದರೆ ಬದುಕಿಗೆ ವ್ಯತ್ಯಾಸ ಇಲ್ಲ, ಅದು ಎಲ್ಲವನ್ನೂ ಬೆಳೆಸುತ್ತೆ. ಅದು ಎಲ್ಲವನ್ನು ಬೆಳೆಸುತ್ತೆ. ಹುಲ್ಲನ್ನು ಬೆಳೆಸುತ್ತೆ, ಮುಳ್ಳನ್ನು ಬೆಳೆಸುತ್ತೆ, ಪುಂಡಿನೂ ಬೆಳೆಸುತ್ತೆ. ಈಗ ಹಾಕಿರೋ ಈ ಗಿಡನೂ ಬೆಳೆಸುತ್ತೆ. ನಾವು ಸತ್ತೋಗಿದೆ, ಇದು ಬರೀ ಆಧಾರಕ್ಕಷ್ಟೇ ಅಂದ್ಕೊಂಡ್ರೆ ಆ ಕೋಲಲ್ಲೂ ಚಿಗುರು ಬರುತ್ತೆ. ನಮಗದು ಗೊತ್ತಿರಬೇಕು, ಆ ಚಿಗುರು ನನಗೆ ಬೇಕಾ ಬೇಡವ ಅನ್ನೋದು. ಇದು ಅರಿವಿನಿಂದ ಮಾತ್ರ ಸಾಧ್ಯ ಅನ್ನೋದು ಜೀವನದಲ್ಲಿ ಕಲಿತ ಪಾಠ ಅನ್ಬೋದು. ಈಗ ಈ ಕಳೆಗಳು ಅಷ್ಟೇ, ಇದೆಲ್ಲ ಆಗಲೇ ಹೇಳಿದಾಗ ಇದು ನಮ್ಮ ದೃಷ್ಟಿಕೋನ. ಪ್ರಕೃತಿಯ ದೃಷ್ಟಿಯಲ್ಲಿ, ಪೂರ್ಣತೆಯ ದೃಷ್ಟಿಯಲ್ಲಿ ಇದೆಲ್ಲವೂ ಒಂದೇ. ಮಣ್ಣಿನ ಪ್ರಕೃತಿ, ಅದು ಏನು ಸ್ವಭಾವ ಇದೆ, ಮಳೆಯ ಸ್ವಭಾವ ಏನಿದೆ, ಈ ಗಿಡಗಳ ಸ್ವಭಾವ ಏನಿದೆ, ಅವು ಕಾಲಕ್ಕೆ ತಕ್ಕಂತೆ ಹೇಗೆ ವರ್ತಿಸಬೇಕೋ ಹಾಗೆ ವರ್ತಿಸ್ತಿದೆ. ಆದರೆ ನನಗೆ ಇದರಲ್ಲಿ ಯಾವುದು ಬೇಕು ಯಾವುದು ಬೇಡ ನಿರ್ಧಾರ ನನ್ನ ಕೈಯಲ್ಲಿರುತ್ತೆ. ಅದು ಬಂದಾಗ ಆಗ ಕಳೆಯನ್ನು ತೆಗೆದು ನನ್ನ ಬೆಳೆಯನ್ನು ಕಾಪಾಡಿಕೊಳ್ಳುವುದು ನನ್ನ ಕೈಯಲ್ಲಿರುತ್ತೆ. ಅದಾಗಬೇಕು ಅಂದರೆ ನಾನು ಸದಾ ಎಚ್ಚರದಿಂದ ಬದುಕೆನ್ನುವ ಹೊಲವನ್ನು ನಾನು ಕಾಪಾಡಿಕೊಳ್ತಾ ಹೋಗಬೇಕು. ಕಳೆ ಬಂತು ಅಂತ ಕೊರಗಿದ್ರೂ ಕಳೆ ಕೀಳಬೇಕು, ಕಳೆ ಬಂತು ಕೊರಗಿಲ್ಲ ಅಂದರೂ ಕಳೆ ಕೀಳಬೇಕು. ನನ್ನ ಕೆಲಸ ನನ್ನ ಕಳೆ ಕೀಳುವುದೇ ಆಗಿರಬೇಕು. ನನ್ನ ಗಮನ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಕಡೆಗೆ ಇದ್ದಾಗ ಭಾವನೆಗಳ ಆಧಾರದ ಮೇಲೆ ನಾವು ಕೆಲಸ ಮಾಡಲ್ಲ. ಅಯ್ಯೋ ಕಳೆ ಅನ್ನೋದು ಭಾವನೆ, ಇದು ಕಳೆ ಅನ್ನುವುದು ಜ್ಞಾನ.
ಇದು ಕೀಳಬೇಕು ಅನ್ನೋದು ಇಚ್ಛಾಶಕ್ತಿ, ಕೀಳುವುದು ಕ್ರಿಯಾಶಕ್ತಿ. ಅಯ್ಯೋ ಕಳೆ ಅಂದ್ಕೊಳ್ಳೋದು ಭಾವನೆ, ಇದು ಕಳೆ ಅಂದ್ಕೊಳ್ಳೋದು ಥಾಟ್. ಆ ಥಾಟಿನ ಸಮಸ್ಯೆ ಆಗಲ್ಲ, ನಮಗೆ ಭಾವನೆಯಿಂದ ಸಮಸ್ಯೆ. ಅಯ್ಯೋ ಕಳೆ ಕೀಳಬೇಕಾ, ಮತ್ತೆ ಜನ ಆಳು ಕರೆಸ್ಬೇಕಾ, ಅಥವಾ ಅಯ್ಯೋ ಯಾರು ಆಳು ಸಿಗ್ತಿಲ್ಲ ನಾನೇ ಕೀಳಬೇಕಾ, ಇದೆಲ್ಲ ಭಾವನೆಗಳು. ಆದರೆ ಸತ್ಯ ಇಷ್ಟೇ, ಇದು ಪರಿಸರ, ಇದು ಎಲ್ಲವನ್ನು ಬೆಳೆಯುತ್ತೆ. ಇದರಲ್ಲಿ ನನಗೆ ಯಾವುದು ಬೇಕು ಯಾವುದು ಬೇಡ, ತೆಗೆಯುವುದು ಹೇಗೆ, ತೆಗೆಯೋದಕ್ಕೆ ನಾನು ಎಷ್ಟು ಶ್ರಮ ಹಾಕಬೇಕು, ಅದಕ್ಕೆ ಸೂಕ್ತ ಕಾಲ ಯಾವುದು, ಇದನ್ನು ನೋಡ್ತಾ ನಾನು ಬದುಕಿದ್ರೆ ಆಗ ಕಳೆ ಹೋಗ್ಬಿಡುತ್ತೆ ಅನ್ನೋ ಹೇಳಲ್ಲ, ಕಳೆ ಆಗಾಗ ಬರ್ತಿರೋದನ್ನು ನಾನು ತೆಗಿತಾ ಹೋಗಬೇಕು. ಮತ್ತು ಕಳೆ ಬರ್ದಿರೋ ಹಾಗೆ ಏನಾದ್ರು ಉಪಾಯ ಇದೆಯಾ, ಕಳೆ ಬರ್ದಿರೋ ಹಾಗೆ ನಾನು ಅದನ್ನು ಕವರ್ ಮಾಡ್ಬೋದಾ ನೆಲವನ್ನು. ಸಾಮಾನ್ಯ ನಾವು ಹೊಲದಲ್ಲಿ ಮಾಡ್ತೀವಿ, ಈಗ ಗುಪ್ಪೆ ಥರ ಏನಿದೆ ಈ ಥರ ಗುಪ್ಪೆ ಮಾಡಿ ಅಲ್ಲಿ ಮಾತ್ರ ಬೆಳೆದು ಪಕ್ಕದಲ್ಲೆಲ್ಲ ಟಾರ್ಪಲ್ ಥರದನ್ನು ಹೀಗೆ ಶೀಟ್ ಥರ ಹಾಕ್ಬಿಟ್ಟಿರ್ತೀವಿ, ಸೊ ದಟ್ ಅಲ್ಲಿ ಕಳೆ ಅನವಶ್ಯಕ ಕಳೆಗಳು ಬೆಳೆದೇ ಇರಲಿ ಅಂತ. ಆ ಥರ ನಾವು ಅರಿವು, ಜ್ಞಾನ, ಸಂಸ್ಕಾರ ಅನ್ನೋಂಥ ಶೀಟ್ನ ಹಾಕಿದ್ರೆ ಆಗ ಅಲ್ಲಿ ಕಳೆ ಬೆಳೆಯೋದು ತಾನಾಗೆ ನಾವು ತಡೆಯಬಹುದು. ಆದರೆ ಅದನ್ನು ಒಂದು ಸಲ ನಾವು ನಾನು ಕಳೆ ತಡೆದು ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅದನ್ನ ಹಾಗೆ ಬಿಟ್ಟರೆ ಕೊನೆಗೆ ಆ ಶೀಟು ಕೂಡ ಒಂದು ಹೊತ್ತಲ್ಲಿ ಅದು ಕೂಡ ಒಂದು ಸ್ವಲ್ಪ ದಿನ ಅದೇ ಹರಿದೋಗೋ ಸಾಧ್ಯತೆ ಇದೆ, ಅದ್ರ ಮೇಲೆ ಮಣ್ಣು ಬೀಳೋ ಸಾಧ್ಯತೆ ಇದೆ. ಆಗಲೂ ಮತ್ತು ಅದ್ರ ಮೇಲೂ ಬೆಳೆಯುತ್ತೆ. ನಮಗೆ ಜ್ಞಾನ ಬಂದ್ಬಿಟ್ಟಿದೆ, ನನಗೇನು ಸಾಧಿಸ್ಬಿಟ್ಟಿದ್ದೀನಿ ಅಂತ ಅನ್ಕೋತಿದ್ರೆ ಆ ಭಾವನೆಗೆ ಮತ್ತೆ ಕಳೆಯನ್ನು ಬೆಳೆಸೋದಕ್ಕೆ ಅದು ಸಹಾಯ ಮಾಡ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದೆ ಅನವಶ್ಯಕ ಚಿಗುರುಗಳು ಬರ್ತಾ ಹೋಗ್ಬಿಡುತ್ತೆ. ಅದು ಹಾಗೆ ಬಿಟ್ಟರೆ ಅದು ಹೆಮ್ಮರವಾಗಿಬಿಡುತ್ತೆ, ಆಗ ಕಡಿಯೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಮತ್ತೆ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೊಡ್ತೀವಿ. ಹಾಗೆ ಅದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳೋದು, ಮಾವ ಸಸಿಯನ್ನು ನೆಟ್ಟು ಉಣಲು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು, ಆ ವಿವರ ನಿನಗೇಕೆ, ತೋಟ ದೊಡೆಯನಿಗಿರಲಿ, ಸೇವಕನು ನೀನಲ್ತ ಮಂಕುತಿಮ್ಮ. ಗುಂಡಪ್ಪ ಚೆನ್ನಾಗಂತಾರೆ, ಮಾವು ನೆಟ್ಟದು ಕೂಡ ಆಗ್ಬೋದು, ಅದು ಆ ಸತ್ವದಲ್ಲೇ ಆಗಿದೆಯಪ್ಪ ಅಂದರೆ ನಿಮಗೆ ಯಾವುದೋ ಸಿಹಿಯಾಗಿರೋದನ್ನು ಅಂದ್ಕೊಂಡಾಗ ಅದು ಕಹಿ ಕೂಡ ಆಗ್ಬೋದು. ಎಲ್ಲ ಹಣ್ಣುಗಳು ಸಿಹಿಯಾದ ಹಣ್ಣುಗಳು ಅಂತ ಕೆಲಸ ತರ್ತೀವಿ, ಅದು ನೋಡೋಕೆ ತಿಂತಾರೆ ಅಯ್ಯೋ ಒಗಚಾಗಿದೆ ಕಹಿಯಾಗಿದೆಯಲ್ಲ ಅನಿಸ್ಬಿಡುತ್ತೆ. ಆ ದ್ರಾಕ್ಷಿ ಅಂತ ತುಂಬ ಹುಳಿ ಅನಿಸ್ಬಿಡುತ್ತೆ, ಮಾವು ಹುಳಿ ಅನಿಸ್ಬಿಡುತ್ತೆ. ಆದರೆ ನಾವು ಸಿಹಿಯಾದ ಮಾವು ಬೇಕು ಅಂತಲೇ ಗಿಡ ನೆಟ್ಟಿರ್ತೀವಿ, ಯಾರು ಹುಳಿಯಾದ ಮಾವು ಬೆಳಿಬೇಕು ಅಂತ ಯಾರು ಬೆಳೆಯಲ್ಲ. ಹಾಗೆ ನಮ್ಮ ಆ ಭೂ ವಿಷಯನೇ ಆಗಿದೆ, ಬದುಕೆನ್ನುವುದೇ ಹಾಗೆ. ಕೆಲವೊಮ್ಮೆ ನಾವು ಸಿಹಿಯನ್ನೇ ಬಯಸಿ ಸಿಹಿಯನ್ನೇ ಬೆಳೆಯೋಕ್ಕೆ ಹೋಗ್ತೀವಿ, ಆದರೆ ಎಲ್ಲವಾಗಲೂ ಸಿಹಿ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸತ್ವ ಇರುವುದೇ ಹಾಗೆ. ನಿನ್ನ ಕೆಲಸ ನೀನು ತೋಟಿಗ ಅಂದ್ಕೊಂಡಿದ್ರೆ ನೀನು ತೋಟಿಗ ಅಲ್ಲ, ನೀನು ಇಲ್ಲಿ ಆ ತೋಟಿಗನಿಗೆ ನೀನು ಸೇವಕನಷ್ಟೇ, ನಾನಿಲ್ಲಿ ನಿಮಿತ್ತ ಮಾತ್ರ ಅಷ್ಟೇ. ನಿನ್ನ ಕೆಲಸ ನೀನು ಮಾಡ್ತಾ ಹೋಗಬೇಕು. ನೀನು ಸಿಹಿಯನ್ನೇ ಬಯಸಬೇಕು, ಸಿಹಿಯನ್ನೇ ಬಯಸಿ ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಎಲ್ಲ ಮಾಡಬೇಕು. ಅದನ್ನು ಕಳೆ ಬರ್ದಿರಂಗೆ ಕಾಪಾಡ್ಕೋಬೇಕು, ಅದಕ್ಕೆ ರೋಗ ಬರ್ದಿರಂಗೆ ಕಾಪಾಡ್ಕೋಬೇಕು. ಕುರಿಗಿರಿ ಬಂತು ಮತ್ತೊಂದಾಯಿತು ಅದು ಮೇಯಕ್ಕೆ ಬಂದ್ಬಿಡುತ್ತೆ, ಓಡಿಸೋದಕ್ಕೆ ನಾನು ಕಾವಲುಗಾರನಷ್ಟೇ. ಈ ಬದುಕೆನ್ನುವ ತೋಟಕ್ಕೆ ನಾನು ತೋಟಿಗನಲ್ಲ, ತೋಟಿಗ ಇನ್ನೊಬ್ಬ ಇದ್ದಾನೆ, ಅವನು ಮಾಡ್ತಾ ಇದ್ದಾನೆ. ಬದುಕೆನ್ನುವ ಹೊಲ ಅದು ತನ್ನದೇ ಪರಿಸರದಲ್ಲಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ನಾನಲ್ಲಿ ಆ ತೋಟವನ್ನು ಕಾಯುವವನಷ್ಟೇ, ನಾನಲ್ಲಿ ಸೇವಕನಷ್ಟೇ. ನಾನೇ ತೋಟಿಗ ಅಂದ್ಕೊಂಡು ನಾವು ಹಾಳು ಮಾಡ್ಕೊಳ್ತಾ ಹೋಗ್ಬಿಡ್ತೀವಿ ಬದುಕನ್ನು. ನಮ್ಮದೇ ರೀತಿಯ ಸಮಸ್ಯೆಗಳು, ಗೊಂದಲಗಳು, ಜಂಜಾಟಗಳಿಗೆ ಸಿಕ್ಕಾಕೊಳ್ತಾ ಹೋಗ್ತೀವಿ. ಆದರೆ ನಾನು ಈ ತೋಟದಲ್ಲಿ, ಬದುಕೆನ್ನುವ ತೋಟದಲ್ಲಿ ನಾನು ಮಾಲಿ ಅಲ್ಲ, ನಾನು ಮಾಲಿಯ ಸೇವಕ. ಮಾಲಿ ಇನ್ನೊಬ್ಬ ಇದ್ದಾನೆ. ಅದಕ್ಕೆ ಕಬೀರ್ದಾಸ್ ಚೆನ್ನಾಗಿ ಹೇಳ್ತಾರೆ, ನೀನೇ ಈ ತೋಟ, ನೀನೇ ತೋಟಿಗ, ಇದರಲ್ಲಿ ಹೂ ಬಿಡುತ್ತಿರುವ ಹೂವು ನೀನೆ, ಅದನ್ನು ಕೀಳುತ್ತಿರುವವನು ನೀನೆ ಅಂತ ಕಬೀರ್ದಾಸರು ಅಂತಾರೆ. ಇದೆಲ್ಲವೂ ಅವನೇ. ನಾನಿಲ್ಲಿ ಸಾಕ್ಷೀಭೂತನಾಗಿ, ಅಸಂಗತ ಸಾಕ್ಷೀಭೂತನಾಗಿ ನೋಡುವಂಥದ್ದು. ನನಗಿಲ್ಲಿ ಯಾವುದರ ಸಂಪರ್ಕಗಳನ್ನು ಅಂಟಿಕೊಳ್ಳದೆಯೇ ಅದರಲ್ಲಿ ಇದ್ದು ನಾನು ಹೋಗುವುದು. ನಾವು ಹೇಗೆ ಬಾಡಿಗೆ ಮನೆಯಲ್ಲಿದ್ದಾಗ ಸ್ವಂತ ಮನೆ ಥರದನ್ನ ನಡೆಸ್ಕೊಳ್ಳಲ್ವೋ, ಅದನ್ನು ಬಾಡಿಗೆ ಮನೆಯ ಅರಿವಿನಿಂದಲೇ ಆ ಮನೆನ ಹೇಗೆ ನಾವು ಬಳಸ್ಕೊತೀವೋ, ಹಾಗೆ ಬದುಕೆನ್ನುವ ಈ ಬಾಡಿಗೆ ಮನೆಯಲ್ಲಿ ನಾನು ಬಾಡಿಗೆ ಮನೆಯವನಾಗಿ ಇದ್ದು ಹೋದಾಗ ಚಂದ. ಇದು ನನ್ನ ಸ್ವಂತ ಮನೆ, ನಾನೇನೋ ಶಾಶ್ವತವಾಗಿ ಇಲ್ಲೇ ಇರ್ತೀನಿ, ನಾನು ಕಟ್ಟಿಕೊಂಡ ಮನೆ ಅಂತ ಅಂದ್ಕೊಂಡ್ರೆ ಆಗ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಇದೆಲ್ಲವೂ ಅವನದೇ. ಈಶಾವಾಸ್ಯಮಿದಗಂ ಸರ್ವಂ ಯಕ್ಕಿಂತ ಜಗತ್ಯಾಂ ಜಗತ್ ತೀನ ತೆಕ್ತೇನ ಭುಂಜಿತ ಮಾಗದ ಕಸ್ಸಸಿದ್ಧನಮ್ಮಂತ ಈಶೋಪನಿಷತ್ತು ಹೇಳುತ್ತೆ. ಅದನ್ನೇ ಗುಂಡಪ್ಪ ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು, ಸೇವೆ ಎನ್ನದು ಊರ್ಜಿತಂಗೊಳಿಸುವರೆಲ್ಲ ಸಗ, ಈವರಾರ್ ಕೊಳ್ಳುವರಾರೆಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ ಅಂತಾರೆ ಗುಂಡಪ್ಪ. ಇದೆಲ್ಲವೂ ಭಗವಂತಂದಂತೆ, ಇದೆಲ್ಲ ಒಂದು ಜೀವನವೊಂದು ಪರಮೈಶ್ವರ್ಯ ಬ್ರಹ್ಮನದು, ಅದು ಬ್ರಹ್ಮನದು ಈ ಐಶ್ವರ್ಯ. ನಾನಿಲ್ಲಿ ಹೋಗಿ ಬರುತ್ತಿರುವವನಷ್ಟೇ. ಹಾಗಾಗಿ
ಇದೆಲ್ಲ ಅವಂದೇ. ಈವರಾರು ಕೊಳ್ಳುವರ ಇಲ್ಲಿ ಕೊಡಕ್ಕೆ ನೀನು ಯಾರು, ತೊಗೊಳಕ್ಕೆ ನಾನು ಯಾರು, ನೈವೇದ್ಯ ಭಾಗಿನಿ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಹಾಗೆ ಈ ಈ ಹೊಲ ಯಾರ ಮನೆ, ನೆಚ್ಚಿ ಕುಂತಿ ಸುಳ್ಳೆಯಲ್ಲ ಅಂತ ಕಡ್ಕೊಳ ಮಡಿವಾಳಪ್ಪ ಹೇಳ್ತಾರೆ. ಈ ಬದುಕೆನ್ನುವ ತೋಟ ಅಥವಾ ಹೊಲ ಅದು ತನ್ನದೇ ಪರಿಸರದಲ್ಲಿ, ತನ್ನದೇ ಗುಣದಲ್ಲಿ, ಅದು ತನ್ನದೇ ಗುಣದಲ್ಲಿ ನಡೀತಿರುತ್ತೆ. ಅದರಲ್ಲಿ ನನ್ನ ಪಾಲೆಷ್ಟು ನಾನು ನೋಡ್ಕೋಬೇಕು. ಅದಕ್ಕೆ ಗುಂಡಪ್ಪ ಚೆನ್ನಾಗಂತಾರೆ, ಈ ಬದುಕಿಗೆ 3 ಜನ ಅಂತೆ, ನರ, ಕರ್ಮ, ದೈವ. ಈ 3 ಬದುಕನ್ನು ಆಳ್ತಿದ್ಯಂತೆ. ನಾನು ನರ, ಇದು ನೆಲ. ಆ ನೆಲವನ್ನು ಹೊಲವಾಗಿಸಿದ್ದು ನನ್ನ ಕರ್ಮ. ಆ ಕರ್ಮದಿಂದ ನೆಲವನ್ನು ಹೊಲವಾಗಿಸಿ ನಾನು ಬೆಳೆ ಬೆಳೆಯುವಾಗ ಅಲ್ಲಿ ಕಳೆ ಬೆಳೆಯೋದು ಮತ್ತು ಬೆಳೆ ಬೆಳೆಯುವುದು, ಯಾವ ಕಾಲಕ್ಕೆ ಮಳೆ ಬರುತ್ತೆ ಅನ್ನೋದು, ನಾನು ಬಾವಿ ತೋಡಿದಾಗ, ಬೋರ್ವೆಲ್ ತೋಡಿದಾಗ ಎಷ್ಟು ಆಳದಲ್ಲಿ ನೀರು ಸಿಗುತ್ತೆ ಅನ್ನೋದು ಅದು ದೈವಕ್ಕೆ ಬಿಟ್ಟಿದ್ದು. ನನ್ನ ಕೆಲಸ, ನಾನು ನರನಾಗಿ ನನಗೆ ನೀರು ಬೇಕು, ಮಳೆಯ ಕೊರತೆ ಇದೆ, ನಾನು ಬೋರ್ವೆಲ್ ಹಾಕಿಸಿ. ಇದು ನನ್ನ ಕರ್ಮ, ನರ ಮತ್ತು ಕರ್ಮ. ಎಷ್ಟು ಆಳಕ್ಕೆ ನೀರು ಸಿಗುತ್ತೆ, ಅದು ಎಷ್ಟು ಇಂಚು ನೀರು ಸಿಗುತ್ತೆ, ಅದು ದೈವಕ್ಕೆ ಬಿಟ್ಟಿರುತ್ತೆ. ಇಲ್ಲಿ ಬೆಳೆದಂಥ ಹೊಲ, ನೆಲವನ್ನು ಹೊಲವಾಗಿಸಿದ್ದು ನರ, ನೆಲವಾಗಿಸಿದ್ದು ಅವನ ಕರ್ಮ. ಆ ಹೊಲದಲ್ಲಿ ಬೆಳೆ ಮತ್ತು ಕಳೆ ಅವೆರಡು ಪ್ರಕೃತಿಗೆ ಮತ್ತು ದೈವಕ್ಕೆ ಬಿಟ್ಟಿರುತ್ತೆ. ನಾನಿಲ್ಲಿ ಅವನನ್ನು ತೋಟಿಗ ಅಂತ ಅಂದ್ಕೊಂಡು, ನಾನು ಈ ಹೊಲದಲ್ಲಿ ಸೇವಕನಾಗಿ ಇದ್ದಾಗ ಕಳೆ ಇರಲ್ಲ ಅಂತಲ್ಲ, ಬೆಳೆ ನಾಶವಾಗಲ್ಲ ಅಂತಲ್ಲ, ಅದು ಆಗ್ತಿರುತ್ತೆ. ಅದೆಲ್ಲ ಒಂದು ತನ್ನದೇ ಒಂದು ಸೈಕಲ್ ನಡೀತಿದೆ. ನಾನಿಲ್ಲಿ ಸಾಕ್ಷಿಭೂತನಾಗಿ, ಅಸಂಗ ಸಾಕ್ಷಿ ಚೇತನನಾಗಿ, ಇದನ್ನು ನನ್ನ ಕರ್ಮವನ್ನು ಮಾಡುತ್ತಾ ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ, ತಾರ್ಕಿಕವಾಗಿ ಮತ್ತು ಕರ್ತವ್ಯವನ್ನು ನಿಭಾಯಿಸುವ ರೀತಿಯಲ್ಲಿ ಧರ್ಮಾಧಾರಿತ ಕರ್ಮವನ್ನು ಮಾಡ್ತಾ ಹೋದಾಗ ಬದುಕಾಗಿ ಕಾಣಿಸುತ್ತೆ. ಬದುಕು ಸುಗಮವಾಗುತ್ತೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಬದುಕು ಕಷ್ಟವಾಗಿರುತ್ತೆ ಅಂತ ಹೇಳಲ್ಲ. ಬದುಕಾಗಿರುತ್ತೆ. ಕೂಳು ಕರೆಯೋ ಗೋಳು ಕರೆಯೋ ಬಾಳದೆ ಬಿಡೋದು ಮಂಕುತಿಮ್ಮ ಅಂತಾರೆ ಗುಂಡಪ್ಪ. ಅದನ್ನು ಖುಷಿಯಿಂದ ಬದುಕಲಿ, ದುಃಖದಿಂದ ಬದುಕಲಿ, ಬದುಕನ್ನು ಬದುಕಲೇಬೇಕು. ಅದು ಇನೋವೇಟಬಲ್, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಬದುಕನ್ನು ಬದುಕಲೇಬೇಕು. ಆದರೆ ಆ ಬದುಕನ್ನು ನಾವು ಲೇಬಲ್ ಹಚ್ಚಿ ಬದುಕ್ತೀವ, ಬದುಕನ್ನು ಸುಮ್ಮನೆ ಬದುಕಾಗಿ ಬದುಕ್ತೀವ ಅನ್ನೋದು ನಮ್ಮ ಕೈಲಿರುತ್ತೆ. ಅಂತಹ ಒಂದು ಬದುಕನ್ನು ಬದುಕಾಗಿ ಬದುಕುವಂತಹ ಮನಸ್ಥಿತಿ ಎಲ್ರಿಗೂ ಸಿಗಲಿ ಅಂತ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.